ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ 3 ಕಂತಿನ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಮುಖ್ಯವಾದ ಸೂಚನೆ. ಆರ್ಥಿಕ ತಜ್ಞರಿಂದ ಬಂತು ಶಾಕಿಂಗ್ ಮಾಹಿತಿ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಮಹತ್ವದ ಸ್ತ್ರೀ ಸಬಲೀಕರಣ ಯೋಜನೆ ಆಗಿರುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡಲಾಗುತ್ತಿದ್ದು, ಆದ್ರೆ ಜನವರಿ ಶುರು ಆದಾಗಲಿಂದ ಅಂದ್ರೆ ಹೊಸ ವರ್ಷದ ಆರಂಭದಿಂದ ಈ ಒಂದು ಹಣ ಜಮಾ ಆಗುತ್ತಿಲ್ಲ. ಹೌದು ಗೆಳೆಯರೆ, ಕಳೆದ ಕೆಲವು ತಿಂಗಳಿನಿಂದ ಅನೇಕ ಫಲಾನುಭವಿಗಳು ಈ ಒಂದು 2,000 ರೂಪಾಯಿ ಮೊತ್ತವನ್ನು ಪಡೆದುಕೊಳ್ಳಲು ಆಗುತ್ತಿಲ್ಲ. ಇದೇ ಒಂದು ವಿಚಾರಕ್ಕೆ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಬಾಕಿ ಇರುವಂತಹ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತನ್ನು ಇದೇ ಒಂದು ಮೇ ತಿಂಗಳ ಒಳಗೇನೆ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತೇವೆ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಹಂತ ಹಂತವಾಗಿ ಸರ್ಕಾರ ಬಿಡುಗಡೆ ಮಾಡಲಿದೆ. ಈ ಒಂದು ಹಣ ಬಿಡುಗಡೆ ಮಾಡೋದಕ್ಕೆ ನಮಗೆ ಹಣಕಾಸು ಇಲಾಖೆಯಿಂದ ಅನುಮೋದನೆಯೂ ಕೂಡ ಸಿಕ್ಕಿದೆ. ಮೊದಲ ಕಂತನ್ನು 1 ವಾರದಲ್ಲಿ, 2ನೇ ಕಂತನ್ನು ಮುಂದಿನ ವಾರದಲ್ಲಿ ಮತ್ತು 3ನೇ ಕಂತನ್ನು ಇದೇ ಒಂದು ತಿಂಗಳ ಅಂತ್ಯದ ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಹೇಳಿದ್ದಾರೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಫಲಾನುಭವಿಗಳು ತಾಳ್ಮೆಯಿಂದ ಕಾಯಬೇಕು ಎಂದು ಮನವಿ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ 6,000 ರೂಪಾಯಿ ಬರಲಿದೆ. ಹೌದು, ಜನವರಿ ತಿಂಗಳ ಕಂತನ್ನು ಈಗಾಗಲೇ ಯುಗಾದಿ ಹಬ್ಬದ ಸಮಯದಲ್ಲಿ ಜಮೆ ಮಾಡಲಾಗಿತ್ತು. ಆದ್ರೆ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತು ಇದುವರೆಗೆ ಬಾಕಿ ಉಳಿಸಿಕೊಳ್ಳಲಾಗಿತ್ತು. ಈಗ ಈ ಒಂದು ಹಣವು ಕೂಡ ಶೀಘ್ರವೇ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಇನ್ನೀಗ 2ನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಗೆಳೆಯರೆ, ಕಳೆದ 2 ದಿನಗಳಿಂದ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನವು ತನ್ನ ಬೆಲೆಯನ್ನ ಸ್ಥಿರವಾಗಿ ಇಟ್ಟುಕೊಂಡಿದೆ. ಹೌದು, ಏಪ್ರಿಲ್ 30ರಂದು ಅಕ್ಷಯ ತೃತೀಯ ಮುಗಿದ ಬಳಿಕ ಚಿನ್ನದ ಬೆಲೆಯು 2,500 ರೂಪಾಯಿ ಕುಸಿತವಾಗಿ ಇಲ್ಲಿಯವರೆಗೆ ಚಿನ್ನವು ತನ್ನ ಬೆಲೆಯನ್ನ ಸ್ಥಿರವಾಗಿ ಇಟ್ಟುಕೊಂಡಿದೆ. ಹೌದು ಗೆಳೆಯರೆ, ಅಕ್ಷಯ ತೃತೀಯ ಅಂದ್ರೆ ಏಪ್ರಿಲ್ 30ಕ್ಕೆ 98,500 ರೂಪಾಯಿ ಇತ್ತಂತ 24 ಕ್ಯಾರೆಟ್ 10 ಗ್ರಾಂ ಚಿನ್ನವು ಇಲ್ಲಿಯವರೆಗೆ 95,000ಕ್ಕೆ ಬಂದು ಅಲ್ಲಿನೇ ನಿಂತಿದೆ. ಹೌದು, ಕಳೆದ 2 ದಿನಗಳಿಂದ ಮತ್ತೆ ಚಿನ್ನದ ಬೆಲೆಯಲ್ಲಿ ಸಣ್ಣ ಮಟ್ಟದಲ್ಲಿ ಏರು ಮತ್ತು ಇಳಿತವಾಗ್ತಾ ಇದೆ. ಹೌದು, 100 ರೂಪಾಯಿ, 200 ರೂಪಾಯಿ ಹೀಗೆ ಏರು ಮತ್ತು ಇಳಿತ ಕಾಣ್ತಾ ಇದೆ ಸ್ನೇಹಿತರೆ. ಆದರೆ ಇದೀಗ ಆರ್ಥಿಕ ತಜ್ಞರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿನ್ನದ ಹೂಡಿಕೆದಾರರು ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಉದ್ಯಮ ಅಥವಾ ಇತರೆ ಸರಕುಗಳತ್ತ ಹೂಡಿಕೆ ಮಾಡುವುದರಿಂದ ಚಿನ್ನದ ಬೆಲೆ ಇಳಿಕೆ ಆಗಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಸ್ನೇಹಿತರೆ, ಕೆಲ ತಜ್ಞರು ಮುಂದಿನ ದಿನಗಳಲ್ಲಿ ಚಿನ್ನವು ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತೆ ಎಂದು ಹೇಳುತ್ತಿದ್ರೆ, ಇನ್ನು ಕೆಲ ತಜ್ಞರು ಚಿನ್ನದ ಬೆಲೆ ಏರಿಕೆಯೂ ಕೂಡ ಆಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಂದ ಹಾಗೆ ನೀವು ಚಿನ್ನದ ಇತಿಹಾಸ ನೋಡಿದ್ರೆ ಸ್ನೇಹಿತರೆ, 1947ರಿಂದ ಇಲ್ಲಿವರೆಗೆ ಚಿನ್ನವು ದೊಡ್ಡ ಮಟ್ಟದಲ್ಲಿ ಕುಸಿತವಾಗೇ ಇಲ್ಲ. ಹೌದು, ಸತತವಾಗಿ ಚಿನ್ನವು ಏರಿಕೆಯತ್ತ ಸಾಗುತ್ತಲೇ ಇದೆ. ಆದರೆ ಈ ಒಂದು ಚಿನ್ನ ಒಂದು ವೇಳೆ 1.5 ಲಕ್ಷ ದಾಟಿದ ಬಳಿಕ ಆಗ ಬಹುಶಃ ಚಿನ್ನ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆ ಮಾಡುವ ಬದಲು ಇತರೆ ಕೈಗಾರಿಕೋದ್ಯಮಗಳಲ್ಲಿ ಹೂಡಿಕೆ ಮಾಡಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೂ ಸ್ನೇಹಿತರೆ, ಚಿನ್ನದ ಬಗ್ಗೆ ಭವಿಷ್ಯವಾಣಿ ಯಾರಿಗೂ ಕೂಡ ಹೇಳಲು ಸಾಧ್ಯವಾಗುತ್ತಿಲ್ಲ. ಏಕೆಂದ್ರೆ ಚಿನ್ನ ಮಾತ್ರ ತನ್ನ ಬೆಲೆಯನ್ನ ಬಿಟ್ಟು ಕೊಡುತ್ತಿಲ್ಲ, ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ. ಇನ್ನು ಭಾರತೀಯ ಮಾರುಕಟ್ಟೆ ಮೇ ತಿಂಗಳ 5ನೇ ತಾರೀಕಿನ ಪ್ರಕಾರ 22 ಕ್ಯಾರೆಟ್ 1 ಗ್ರಾಂ ಚಿನ್ನ 8,754 ಅಂದ್ರೆ ಸ್ನೇಹಿತರೆ 10 ಗ್ರಾಂ ಚಿನ್ನ 87,540 ರೂಪಾಯಿ ಇದೆ. ಅದೇ ರೀತಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 95,500 ರೂಪಾಯಿ ಇದೆ. ಅಂದ್ರೆ ಸ್ನೇಹಿತರೆ, ಏಪ್ರಿಲ್ 30 ಅಕ್ಷಯ ತೃತೀಯ ಮುಗಿದ ದಿನದಿಂದಲೂ ಕೂಡ ಚಿನ್ನ ಇಲ್ಲಿಯವರೆಗೆ 95,000 ಆಸುಪಾಸುನೆ ಬಂದು ಕುಳಿತಿದೆ. ನೀವು ಕೂಡ ಚಿನ್ನ ಖರೀದಿ ಮಾಡುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಇದೇ ರೀತಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.